ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಉಂಟು ಮಾಡಿದಂತಹ ಹನಿ ಟ್ರ್ಯಾಪ್ ಕೇಸ್ಗೆ ಸುಪಾರಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ. ತುಮಕೂರು ಎಸ್ಪಿಗೆ ಈಗ ದೂರು ನೀಡಿದ್ದಾರೆ ರಾಜಣ್ಣ ಮಗ. ಎಸ್ಪಿ ಅಶೋಕ್ ಕೆ ವೆಂಕಟ್ಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಆಡಿಯೋ ಸಮೇತ ಎಸ್ಪಿಗೆ ದೂರು ನೀಡಿದ್ದಾರೆ ರಾಜೇಂದ್ರ. 5 ಲಕ್ಷ ರೂಪಾಯಿ ಸುಪಾರಿ ಕೇಳಿದ್ರು. ಆಡಿಯೋ ಇದೆ ಅಂತ ಹೇಳಿದ್ದ ರಾಜಣ್ಣ ಶಾಮಿಯಾನ ಹಾಕುವ ನೆಪದಲ್ಲಿ ಕೊಲೆಗೆ ಯತ್ನಿಸಿದ್ರು ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ. ತುಮಕೂರು ಎಸ್ಪಿಗೆ ದೂರು ನೀಡಿ ಅಂತ ಡಿಐಜಿ ಹೇಳಿದ್ರು. ಅದೇ ಪ್ರಕಾರವಾಗಿ ರಾಜೇಂದ್ರ ಈಗ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ರಾಜೇಂದ್ರ ದೂರಿನ ಮೇರೆಗೆ ತನಿಖೆಗೆ ಇಳಿಯಲಿದೆ ಖಾಕಿ. ಹನಿ ಟ್ರ್ಯಾಪ್ ಕೇಸ್ಗೆ ಸುಪಾರಿ ಟ್ವಿಸ್ಟ್ ಕೊಟ್ಟರು ರಾಜೇಂದ್ರ. ಈ ಕುರಿತಾಗಿ ತುಮಕೂರು ಎಸ್ಪಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಕೆಲ ಹೊತ್ತಿನ ಹಿಂದಷ್ಟೇ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿರೋದು. ಆಡಿಯೋ ಸಮೇತ ಎಸ್ಪಿಗೆ ದೂರು ನೀಡಿದ್ದಾರೆ ರಾಜೇಂದ್ರ. 5 ಲಕ್ಷ ಸುಪಾರಿ ಕೇಳಿದ್ರು, ಆಡಿಯೋ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ತುಮಕೂರು ಎಸ್ಪಿಗೆ ದೂರು ನೀಡಿರುವ ರಾಜೇಂದ್ರ ಎಲ್ಲ ಸಾಕ್ಷ್ಯವನ್ನು ಕೂಡ ನೀಡ್ತಾರೆ. ಎಸ್ಪಿ ಅಶೋಕ್ ಕೆ ವೆಂಕಟ್ಗೆ ಈಗಾಗಲೇ ಕೆಲ ಹೊತ್ತಿನ ಹಿಂದಷ್ಟೇ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ತನಿಖೆಗೆ ಇಳಿಯಲಿದೆ ಖಾಕಿ. ಈ ತನಿಖೆ ಹೇಗ್ ಸಾಗತ್ತೆ ಇದು ಬಹಳ ಮುಖ್ಯ. ಯಾವ ರೀತಿಯ ತನಿಖೆ ಆಗತ್ತೆ ಇನ್ನಷ್ಟೇ ಗೊತ್ತಾಗಬೇಕು. ಎಸ್ಪಿ ಅಶೋಕ್ ಕೆ ವೆಂಕಟ್ಗೆ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ತುಮಕೂರು ಎಸ್ಪಿಗೆ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿರುವಂತದ್ದೀಗ. ಸೊ ವಾಟ್ ನೆಕ್ಸ್ಟ್? ಮುಂದೆ ಏನಾಗುತ್ತೆ? ಏನಾದ್ರೂ ಮಾತನಾಡಿದ್ರ ರಾಜೇಂದ್ರ? ಈಗಷ್ಟೇ ರಾಜೇಂದ್ರ ಮಾತಾಡಿರುವಂತದ್ದು, ಎಸ್ಪಿಗೆ ದೂರು ಕೊಟ್ಟ ತಕ್ಷಣ ಹೊರಗೆ ಬಂದಂತಹ ರಾಜೇಂದ್ರ ಮಾತಾಡಿರುವಂತದ್ದು, ಸುಮಾರು 70 ಲಕ್ಷಕ್ಕೆ ನನಗೆ ಏನು ಮಾತುಕತೆ ಆಗಿರೋದು. ನಮ್ಗೆ ಸಿಕ್ಕಿರುವಂತಹ ಆಡಿಯೋದಲ್ಲಿ 70 ಲಕ್ಷಕ್ಕೆ ಒಂದು ಸುಪಾರಿಯನ್ನ ತೆಗೆದುಕೊಂಡಿರುವಂತದ್ದು. ಮಿನಿಸ್ಟರ್ ಮಗನ್ನ ತೆಗಿಬೇಕು, ಎತ್ತಬೇಕು ಅನ್ನೋ ಒಂದು ಸಂಭಾಷಣೆ ಆ ಆಡಿಯೋದಲ್ಲಿದೆ. ಒಬ್ಬ ಮಹಿಳೆಯ ಜೊತೆಗೆ ಸಂಭಾಷಣೆ ಆಗಿರುವಂತದ್ದು. ಅದಕ್ಕೆ ಅಡ್ವಾನ್ಸ್ಡ್ ಆಗಿ ನಿಮ್ಗೆ 5 ಲಕ್ಷ ರೂಪಾಯಿನ ನಾನು ಕೊಡ್ತೀನಿ ಅನ್ನೋ ಒಂದು ಮಾತನ್ನ, ಸಂಭಾಷಣೆಗಳು ಆ ಆಡಿಯೋದಲ್ಲಿ ಇರುವಂತದ್ದು. ಜೊತೆಗೆ ಅವತ್ತು ಏನು ರಾಜೇಂದ್ರ ಅವರ ಮಗಳ ಬರ್ತಡೇ ಏನಿತ್ತು, ನವೆಂಬರ್ 15 ಮತ್ತು 16ನೇ ತಾರೀಕು ಏನಿತ್ತು, ಅವತ್ತು ಮನೆಗೆ ಹೋಗಿ ಆ ಮನೆ ಹೋಗುವಂತ ಸಂದರ್ಭದಲ್ಲಿ ಅವರ ಕಾರಿಗೆ GPS ಅಂದ್ರೆ ಟ್ರ್ಯಾಕರ್ ನ ಅಳವಡಿಸುವಂತದ್ದು, ಚಿಪ್ ಅನ್ನ ಅಳವಡಿಸಿ ಆ ಮುಖಾಂತರವಾಗಿ ಅವರ ಚಲನವಲನಗಳನ್ನೆಲ್ಲವನ್ನು ಕೂಡ ವೀಕ್ಷಣೆ ಮಾಡುವಂಥದ್ದು, ವೀಕ್ಷಣೆಯನ್ನ ಮಾಡಿ ಇವರನ್ನ ಹತ್ಯೆ ಮಾಡುವಂಥದ್ದು, ಒಂದು ಸ್ಕೆಚ್ ಸಂಪೂರ್ಣವಾಗಿ ಇರುವಂತದ್ದು. ಆ ಒಂದು 18 ನಿಮಿಷಗಳ ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಈ ಎಲ್ಲ ಅಂಶಗಳು ಇದೆ. ಇದನ್ನ ನಾನು ಸ್ವತಃ ಖುದ್ದು ಕೇಳಿಸ್ಕೊಂಡ್ ಬಳಿಕ ನನಗೆ ಆತಂಕ ಆಗಿರುವಂತದ್ದು. ಹಾಗಾಗಿ ನೆನ್ನೆ ಕೂಡ ನಾನು ದೂರನ್ನ ಕೊಟ್ಟಿದ್ದೆ. ಇವತ್ತು ಬಂದು ತುಮಕೂರು ಎಸ್ಪಿಗೆ ನಾನು ದೂರನ್ನ ಕೊಟ್ಟಿದ್ದೀನಿ. ಈಗ ಎಸ್ಪಿ ಅವರು ಇದನ್ನ ದೂರು ಸ್ವೀಕಾರ ಮಾಡಿದ್ದೀನಿ. ಇದನ್ನ ಅವರ ಒಂದು ಮನೆ ಬರುವಂತದ್ದು ಕ್ಯಾಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಅಂದ್ರೆ ರಾಜೇಂದ್ರ ಅವರು ಇರುವಂತಹ ಒಂದು ಮನೆ, ಘಟನೆ ನಡೆದಂತಹ ಒಂದು ಮನೆ, ಒಂದು GPS ಟ್ರ್ಯಾಕರ್ ಅಳವಡಿಸಲಿಕ್ಕೆ ಬಂದಿದ್ರು ಅಂತ ಮನೆ ಹತ್ರ ಬಂದಿದ್ರು. ಆ ಒಂದು ಮನೆ ಕ್ಯಾಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ಇದೀಗ ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ಹಸ್ತಾಂತರ ಆಗುವಂತದ್ದು, ಅಲ್ಲಿ ತನಿಖೆ ಆಗುವಂತದ್ದು, ಮತ್ತೆ FIR ಕೂಡ ಆಗುವಂತದ್ದು ಕೂಡ ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲೇ ಕೂಡ FIR ಆಗಿ ಆಗುವಂತದ್ದು. ಮತ್ತೆ ಇನ್ನ ನೆಕ್ಸ್ಟ್ ಇದಕ್ಕೆ ಏನು ಒಂದು ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ತನಿಖೆ ಆಗುತ್ತೋ ಅಥವಾ ವಿಶೇಷ ತಂಡ ರಚನೆ ಮಾಡ್ತಾರ ಅನ್ನೋದನ್ನ ಒಂದು ಆ ವಿವೇಚನೆಯನ್ನ SP ಅವರಿಗೆ ಬಿಟ್ಟಿರುವಂತದ್ದು. ಆ SP ಅವರು ಮುಂದಿನ ತನಿಖೆನ ಯಾವ ರೀತಿ ಆಗ್ಬೇಕು, ಯಾವ ರೀತಿ ಸ್ವರೂಪದಲ್ಲಿ ಇರಬೇಕು ಅನ್ನೋದನ್ನೆಲ್ಲವನ್ನೂ ಕೂಡ ಅವರು ಒಂದು ಚರ್ಚೆ ಮಾಡಿ, ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತಂಡ ರಚನೆ ಮಾಡಿ, ಆ ಮುಖಾಂತರ ಅದಕ್ಕೆ ಏನು DYSP ಲೆವೆಲ್ ಅಲ್ಲಿ ಆಗತ್ತಾ, ಯಾವ ರೀತಿ ಆಗತ್ತಾ, ಅದೆಲ್ಲವೂ ಕೂಡ ಚರ್ಚೆ ಆಗತ್ತೆ. ಆನಂತರ ತನಿಖೆ ಆಗುವಂತದ್ದು, ಯಾರು ಈ ಒಂದು ಕರೆಯನ್ನ ಮಾಡಿದ್ರು, ಅವರು ಸೋಮ ಅಂತೇಳಿ ಮತ್ತೆ ಭರತ ಅಂತ ಹೇಳಿ ಇಬ್ಬರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಆಡಿಯೋದಲ್ಲಿ. ಅವ್ರು ಯಾರು, ಅವ್ರು ಎಲ್ಲಿನವರು ಅನ್ನೋ ಒಂದು ವಿಚಾರವನ್ನು ಪತ್ತೆ ಹಚ್ಚುವಂತದ್ದು. ಮತ್ತೆ ಅವತ್ತು ಯಾರೆಲ್ಲ ಬಂದಿದ್ರು, ಯಾವ ಶಾಮ್ಯಾನದವ್ರು ಬಂದಿದ್ರು, ಮತ್ತೆ ಏನು ಅವರ ಜೊತೆ ಎಷ್ಟು ಜನ ಬಂದಿದ್ರು, ಈ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥದ್ದು. ಕಲೆ ಹಾಕಿ ಆನಂತರ ಒಂದು ತನಿಖೆ ಮಾಡಿ ಒಂದು ಯಾರು ತಪ್ಪಿತಸ್ಥರಿದ್ದಾರೆ ಮತ್ತೆ ಯಾರು ಈ ರೀತಿಯಾಗಿ ಸುಪಾರಿಯನ್ನು ತೆಗೆದುಕೊಂಡಿದ್ರು ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗುವಂತದ್ದು. ವೀಣಾ, ಥ್ಯಾಂಕ್ ಯು ಮಹಂತೇಶ್ ತಮ್ಮ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.